ನಮಸ್ಕಾರ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ಯೂಟ್ಯೂಬಲ್ಲಿ ಚಾನಲ್ ಯಾವ ಥರ ಓಪನ್ ಮಾಡೋದು ಅಂತ. ಈಗ ಅದರ ನೆಕ್ಸ್ಟ್ ಸ್ಟೆಪ್ ಅಂದರೆ ನಿಮ್ಮ ಚಾನಲಲ್ಲಿ 3 ಸೆಟ್ಟಿಂಗ್ಸ್ ಆನ್ ಮಾಡಬೇಕಾಗುತ್ತೆ. 3 ಸೆಟ್ಟಿಂಗ್ಸ್ ಆನ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಆಲ್ಮೋಸ್ಟ್ ಒಂದು 85% ಕಂಪ್ಲೀಟ್ ಆಗುತ್ತೆ. ಇನ್ನು 15% ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ, ಏನು ಅದ್ರ ಪ್ರೊಸೀಜರು, ಏನು ಮಾಡಬೇಕು ಅದನ್ನೆಲ್ಲ. ಸೊ ಈ ವಿಡಿಯೋಗೆ ಯಾರು ಫಸ್ಟ್ ಟೈಮ್ ಬಂದಿರಾ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ನಮಸ್ಕಾರ ಫ್ರೆಂಡ್ಸ್, ಕನ್ನಡ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫಸ್ಟ್ ನಿಮ್ಮದು ಮೊಬೈಲಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಫಸ್ಟ್ ಏನು ಮಾಡಿ ಅಂದರೆ youtube.studio.com ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಳ್ಳಿ. ಫಸ್ಟು ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಂಡ ತಕ್ಷಣ ನಿಮ್ಮದು ಯಾವ ಮೇಲ್ ಐ ಡಿ ಕೊಟ್ಟಿರ್ತೀರಲ್ಲ ಆ ಮೇಲ್ ಐ ಡಿ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಸೇಮ್ ಈಗ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಪ್ರೊಸೀಜರು. ಒಂದು ಸೆಕೆಂಡ್ ಇರಿ ನೋಡಿ. ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಸೇಮ್ ನಂದು ಇನ್ನೊಂದು ಚಾನಲ್ ತೋರಿಸ್ತಾ ಇದ್ದೀನಿ, ಅದರೆಲ್ಲ ಆಗಿದೆ, ಬಟ್ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಕೆಳಗಡೆ ಸೆಟ್ಟಿಂಗ್ಸ್ ಬಟನ್ ಇದೆ ನೋಡಿ. ಫಸ್ಟ್ ಸೆಟ್ಟಿಂಗ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಫಸ್ಟ್ ಜನರಲ್ ಅಂತ ಇರುತ್ತೆ. ಜನರಲ್ ಅಂದರೆ ನಾರ್ಮಲ್, ಅದು ಏನಂತಂದರೆ ನಿಮ್ಮ ಅರ್ನಿಂಗ್ಸ್ ಯಾವುದ್ರು ತೋರಿಸೋದು, USDT ಡಾಲರ್ ಲೆಕ್ಕಲ್ಲ ಅಥವಾ ರುಪೀಸ್ ಲೆಕ್ಕಲ್ಲ, ಅದು ನಮಗೀಗ ಯೋಚನೆ ಇಲ್ಲ. ಏನಕ್ಕೆ ನಾವು 0 ಶುರು ಮಾಡ್ತಿರೋದ್ರಿಂದ ನಿಮ್ಗೆ 0 ಸಬ್ಸ್ಕ್ರೈಬರ್ ಇರ್ತಾರೆ. ಸೊ ಅದು ನಮಗೆ ಬೇಡ. ನೆಕ್ಸ್ಟ್ ಅದನ್ನು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಬರುತ್ತೆ ಬೇಸಿಕ್ ಇನ್ಫೋದಲ್ಲಿ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಅಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸಿ ಅಂತಿದೆ, ಅದ್ರ ಮೇಲೆ ಫಸ್ಟ್ ಕ್ಲಿಕ್ ಮಾಡೋದ್ರಲ್ಲಿ ನಿಮಗೆ ಎಲ್ಲ ದೇಶದ ಹೆಸರು ತೋರಿಸುತ್ತೆ. ಅದರಲ್ಲಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಸೆಲೆಕ್ಟ್ ಮಾಡಿಸ್ಕೊಂಡಾದ್ಮೇಲೆ ಕೆಳಗಡೆ ಕೀವರ್ಡ್ಸ್ ಅಂತಿದೆ. ಅದು ಕೀವರ್ಡ್ಸ್ ಏನು ಗೊತ್ತಾ, ನಿಮ್ಮ ಚಾನಲ್ಗೆ ರಿಲೇಟೆಡ್, ನಿಮ್ಮ ಚಾನಲ್ಗೆ ಏನೇನು ರಿಲೇಟೆಡ್ ಇದೆ ಅದ್ರ ಕೀವರ್ಡ್ಸ್ಗಳು ಹಾಕೋದು. ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಕೀವರ್ಡ್ಸ್ ಎಲ್ಲ ಇದಾಗೋದು. ಸೊ ನೀವೇನು ಮಾಡಿ ಫಸ್ಟ್ ಅಂತಂದರೆ ಟೆಕ್ ರಿಲೇಟೆಡ್ ಆಗಿದ್ರೆ ಮೊಬೈಲ್ ರಿವ್ಯೂಸ್, ಮತ್ತು ಮೊಬೈಲ್ ಅನ್ಬಾಕ್ಸಿಂಗ್, ಟೆಕ್ ರಿವ್ಯೂಸ್, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅದನ್ನೆಲ್ಲ ಹಾಕಿ. ಮತ್ತು ಕುಕ್ಕಿಂಗ್ ಚಾನಲ್ ಅವರಿದ್ರೆ ಕುಕ್ಕಿಂಗು, ನಾನು ಈ ಥರ ಅಡುಗೆ ಮಾಡ್ತೀನಿ, ಇಷ್ಟು ನಿಮಿಷದಲ್ಲಿ ಅಡುಗೆ ಮಾಡ್ತೀನಿ, ಅದನ್ನೆಲ್ಲ ನಿಮ್ಮದು ಏನೇನು ಬರುತ್ತೆ ಅದಕ್ಕೆ. ಗೇಮಿಂಗ್ ಆದರೆ ಗೇಮಿಂಗು, PUBG, BGMI ಎಲ್ಲ ಹಾಕೊಂಡು ಬನ್ನಿ. ಸರಿನಾ ಫ್ರೆಂಡ್ಸ್? ನೆಕ್ಸ್ಟ್ ಅದು ಕೊಟ್ಟಾದ್ಮೇಲೆ ಸೇವ್ ಕೊಟ್ಟಾದ್ಮೇಲೆ ತಿರ್ಗಾ ಮತ್ತೆ ಸೆಟ್ಟಿಂಗ್ಸ್ ಹೋದ್ಮೇಲೆ ನೆಕ್ಸ್ಟು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿರುತ್ತೆ. ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಒಂದು ಮಾತ್ರ ಆನ್ ಮಾಡಬೇಕು. ಈಗ ಫಸ್ಟ್ ಒಂದು ಮುಗಿದು ರೆಸಿಡೆನ್ಸಿ ಅದನ್ನು ಕೊಟ್ಟಾದ್ಮೇಲೆ ಒಂದು ನಿಮ್ಮ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಯಿತು. ಸರಿನಾ? ಇದು ಸಣ್ಣ ಪುಟ್ಟ ಇರ್ತವೆ. ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಅಲ್ಲಿ ಕೆಳಗಡೆ ಕಿಡ್ಸ್ ರಿಲೇಟೆಡ್ ಅಂತಿದೆಯಲ್ಲ, ಯು ವಾಂಟ್ ಚಾನಲ್ ಮೇಡ್ ಬೈ ಕಿಡ್ಸ್ ಅಂತಿದೆಯಲ್ಲ, ಅದನ್ನು ನೋ ಕೊಡಿ ಯಾವಾಗಲೂ. ಇನ್ ಕೇಸ್ ನೀವೇನಾದ್ರು ಚಿಕ್ಕ ಮಕ್ಳಿಗೋಸ್ಕರ ಮಾಡ್ತಾ ಇದ್ರೆ ಎಸ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ, ನೀವು ಮಾಡೋ ಕಂಟೆಂಟು ಬರೀ ಮಕ್ಳಿಗೆ ಮಾತ್ರ ಶೋ ಆಗುತ್ತೆ. ಸೊ ನೀವು ನೋ ಕೊಟ್ಟರೆ ಆಲ್ಮೋಸ್ಟ್ ಎಲ್ಲ ಪೀಪಲ್ಗೂ ಸಜೆಸ್ಟ್ ಆಗುತ್ತೆ. ಸೊ ಅದಾಯ್ತು ಅಂದಮೇಲೆ ನೆಕ್ಸ್ಟ್ ಫ್ಯೂಚರ್ ಆ್ಯಂಡ್ ಎಲಿಜಿಬಿಲಿಟಿ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟ್ಯಾಂಡರ್ಡ್ ಫ್ಯೂಚರ್ಸ್ ಅಂತ ಫಸ್ಟ್ ಬರುತ್ತೆ. ಸ್ಟ್ಯಾಂಡರ್ಡ್ ಫ್ಯೂಚರಲ್ಲಿ ನಿಮಗೆ ಫಸ್ಟ್ ಅದಂತೂ ಎನೇಬಲ್ಡ್ ಯಾವಾಗಲೂ ಆಗೇ ಇರ್ತದೆ. ನೆಕ್ಸ್ಟ್ ಸೆಕೆಂಡ್ ಬಂದು ನಿಮ್ಮದು ಸೆಕೆಂಡ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಮೊಬೈಲ್ ನಂಬರ್ ಇದೆ. ಮೊಬೈಲ್ ನಂಬರಲ್ಲಿ ನಿಮ್ಮದು ಯಾವುದು ನಂಬರ್ ಇದೆ ಆ ನಂಬರ್ನ ಕೊಡಿ. ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಎರಡು ನಂಬರ್ ಕೊಡ್ಬೋದು. 2 ನಂಬರ್ ಕೊಟ್ಟಾದ್ಮೇಲೆ ನೆಕ್ಸ್ಟು 3ನೇ ಚಾನಲ್ಗೆ ಅದನ್ನು ಕೊಡೋಕ್ಕಾಗಲ್ಲ. ಸರಿನಾ? ಒಂದು ಚಾನಲಲ್ಲಿ ಒಂದ್ಸರಿ ನಂಬರ್ ಕೊಟ್ಟಾದ್ಮೇಲೆ ಇನ್ನೊಂದು ಚಾನಲ್ಗೆ ಅದೇ ನಂಬರ್ ಕೊಡ್ಬೋದು, ಬಟ್ 3ನೇ ಚಾನಲ್ಗೆ ಕೊಡೋಕ್ಕಾಗಲ್ಲ. ಸರಿನಾ? ಎರಡು ಚಾನಲ್ಗೆ ಒಂದು ನಂಬರ್ ಕೊಡ್ಕೋಬೋದು. ಸರಿ, ನೀವೇನೋ 2 ಚಾನಲ್ ಮೇಂಟೈನ್ ಮಾಡ್ತೀನಿ ಅಂತಂದರೆ ಆ ಥರ ಮಾಡ್ಬೋದು. ಫಸ್ಟು ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಕೊಟ್ಟರೆ ನಿಮ್ಗೆ ಏನೇನು ಯೂಸ್ ಇದೆ ಅಂತಂದರೆ ಕಸ್ಟಮ್ ತಮ್ನೇಲ್ ಹಾಕೋಬೋದು ನೀವು. ತಮ್ನೇಲ್ ಅಂತಂದರೆ ಮಾಮೂಲಿ ವಿಡಿಯೋ ಶುರು ಆಗಿನ ಮುಂಚೆ ಅದಕ್ಕೆ ಶಾರ್ಟ್ಸಲ್ಲಿ ಇದೆ, ಅದನ್ನು ಐ ಬಟನಲ್ಲಿ ಕೊಡ್ತೀನಿ. ಶಾರ್ಟ್ಸ್ ಇದು ತಮ್ನೇಲ್ ಬಗ್ಗೆ ನಾನು ಡೀಟೇಲ್ ವೀಡಿಯೋ ಮಾಡಿದ್ದೀನಿ, ಅದನ್ನು ಹೆಂಗೆ ಶೋ ಆಗುತ್ತೆ. ನೀವು ಮೊಬೈಲ್ ನಂಬರ್ ಕೊಟ್ಟಾದ್ಮೇಲೆ ನಿಮ್ಮದು ಸ್ಟ್ರೀಮಿಂಗು, ಲೈವ್ ಸ್ಟ್ರೀಮಿಂಗ್ ಎಲ್ಲ ಮಾಡ್ಬೋದು. ಸೊ ಅದಕ್ಕೆ ಮೊಬೈಲ್ ನಂಬರ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅಡ್ವಾನ್ಸ್ ಫ್ಯೂಚರ್ ಅಂತಿದೆ ನೋಡಿ ಫ್ರೆಂಡ್ಸ್. ಇದು 2ನೇ ಸೆಟ್ಟಿಂಗ್ಸ್. ಇದೇ ಮೇನು ಯೂಟ್ಯೂಬಲ್ಲಿ. ಸರಿನಾ? ನೀವೆಲ್ಲ ಮಾಡಿ ಇದೊಂದು ಮಾಡಲಿಲ್ಲ ಅಂತಂದರೆ ತಪ್ಪಾಗ್ಬಿಡ್ತದೆ. ಕೊಟ್ಟ ತಕ್ಷಣ ನಿಮಗೆ ನಂದು ಇಲ್ಲಿ ಆಲ್ರೆಡಿ ಆಗಿದೆ. ಸೊ ಅಲ್ಲಿ ನಿಮಗೆ ವೆರಿಫೈ ಅಂತ ಕೇಳುತ್ತೆ. ನೀವು ವೆರಿಫೈ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ Gmail ಐಡಿಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮದು ಕೆಲವ್ರದ್ದು ವಿಡಿಯೋ ವೆರಿಫಿಕೇಶನ್ ತಗೊಳುತ್ತೆ, ಇಲ್ಲ ಅಂತಂದರೆ ಕೆಲವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೇಳುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿಲ್ಲ, ಸಿಂಪಲ್ ಆಗಿ ನಿಮ್ಮ DL ಫೋಟೋನ ಅಲ್ಲಿಗೆ ಅಪ್ಲೋಡ್ ಮಾಡಿದ ತಕ್ಷಣ ಕೆಲವ್ರಿಗೆ ಇಮಿಡಿಯೇಟ್ ಆಗುತ್ತೆ. ಅಡ್ವಾನ್ಸ್ಡ್ ಅಂತ ಅಲ್ಲಿ ಎನೇಬಲ್ ಅಂತಿದೆ ಗೊತ್ತಾ, ಎನೇಬಲ್ ಬರುತ್ತೆ. ಕೆಲವ್ರದ್ದು ಒಂದು 3 to 4 ಅವರ್ಸಲ್ಲಿ ಬರುತ್ತೆ. ಅದಾದ ತಕ್ಷಣ ನಿಮ್ಮದು 2ನೇ ಸೆಟ್ಟಿಂಗ್ಸ್ ಮುಗಿತು. ಸೊ ಅಲ್ಲಿಗೆ ಮತ್ತೆ ಏನು ಮಾಡಬೇಕು ಅಂದರೆ ಸೆಟ್ಟಿಂಗ್ಸ್ನ ಮತ್ತೆ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ನ ಮತ್ತೆ ಓಪನ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಅಪ್ಲೋಡ್ ಫ್ಯೂಚರ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಬೇಸಿಕ್ ಇನ್ಫೋ ಅಂತಿದೆ ಗೊತ್ತಾ, ಬೇಸಿಕ್ ಇನ್ಫೋದಲ್ಲಿ ನಿಮ್ಮ ಟೈಟಲ್, ನೀವು ಎಲ್ಲ ವಿಡಿಯೋಗೂ ಸೇಮ್ ಟೈಟಲ್ ಇಡ್ತೀನಿ ಅಂತಂದರೆ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ನ ಫಿಲ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನ ಫಿಲ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ನಿಮ್ಮದು ಯಾರ್ದಾದ್ರು ನಿಮ್ದು ಏನೇನಿದೆ ಕೀವರ್ಡ್ಸ್ ಡೈಲಿ ಹಾಕೋದು, ಇಲ್ಲ ರೆಗ್ಯುಲರ್ ಹಾಕೋದು, ಇಲ್ಲ ಏನಾದ್ರು ನಿಮ್ಮದು ಪರ್ಟಿಕ್ಯುಲರ್ ಒಂದು ನಮಸ್ಕಾರ ಗುರು ಈ ವಿಡಿಯೋ ಇಲ್ಲಿಂದ ಶುರು ಆಗ್ತಿದೆ ಅಂತ ಏನಾರು ಹಾಕ್ತೀನಿ ಅಂತಂದರೆ ಹಾಕೋದು. ನಾನು ಈ ಥರ ಡಿಫಾಲ್ಟ್ ಇದರಲ್ಲಿ ಹಾಕಿರ್ತೀನಿ. ಯಾವಾಗಲೂ ವಿಸಿಬಿಲಿಟಿಲಿ ನಾನು ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇಡೋದು. ಅನ್ಲಿಸ್ಟೆಡಲ್ಲಿ ಇಡೋದ್ರಿಂದ ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ
ಪಬ್ಲಿಕ್ ಆಗಲ್ಲ. ಸೊ ಅನ್ಲಿಸ್ಟೆಡ್ ಇಡಿ, ಕೆಲವರು ಪ್ರೈವೇಟ್ ಅಲ್ಲಿ ಇಡಿ ಅಂತಾರೆ, ಅದು ನಿಮಗೆ ಬಿಟ್ಟಿದ್ದು. ನನ್ನ ಅನಿಸಿಕೆ ಪ್ರಕಾರ ಹೇಳ್ತೀನಿ ಅಂದ್ರೆ ಯಾವಾಗಲೂ ಅನ್ಲಿಸ್ಟೆಡ್ ಅಲ್ಲೇ ಇಡಿ, ಸರಿನಾ. ಅನ್ಲಿಸ್ಟೆಡ್ ಅಲ್ಲಿ ಏನಕ್ಕೆ ಇಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು. ಸೊ ಅನ್ಲಿಸ್ಟೆಡ್ ಇಟ್ಟಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಬಂದ್ರೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್. ಇಲ್ಲೇ ನಿಮ್ಮ 3ನೇ ಸೆಟ್ಟಿಂಗ್ಸ್ ಇಲ್ಲೇ ಶೋ ಆಗೋದು. ಎಲ್ಲರೂ ಏನ್ ಮಾಡ್ಬಿಡ್ತಾರೆ, ಇದು ಇಷ್ಟ ಆದ ತಕ್ಷಣ ಸೇವ್ ಕೊಟ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ, ವ್ಯೂಸ್ ಬರ್ತಾರಲ್ಲ. ಸೊ ವ್ಯೂಸ್ ಬರ್ತಾ ಇರೋ ಕಾರಣ ಏನು ಗೊತ್ತಾ, ನಿಮ್ಮ ವಿಡಿಯೋ ಸೆಲೆಕ್ಟೆಡ್ ಆಡಿಯನ್ಸ್ಗೆ ತಲುಪ್ತಾರಲ್ಲ. ಸೆಲೆಕ್ಟೆಡ್ ಆಡಿಯನ್ಸ್ನ ನೀವು ಎಲ್ಲಿ ಸೆಲೆಕ್ಟ್ ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೋಡಿ ಇಲ್ಲಿ ಲೈಸೆನ್ಸ್ ಅಂತಿದೆ, ಲೈಸೆನ್ಸ್ ಮೇಲೆ ಏನು ಟೆಚ್ಚೆ ಮಾಡಕ್ಕೆ ಹೋಗಿ ಅದ್ರ ಪಕ್ಕ ಏನು ನೋಡಿ ಕ್ಯಾಟಗರಿನೇ ಮೇನು. ಕ್ಯಾಟಗರಿಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿನೂ ಬರುತ್ತೆ. ನೀವು ಮಾಡೋ ವಿಡಿಯೋ ಯಾವ ಕ್ಯಾಟಗರಿ ಬರುತ್ತೆ ಅದನ್ನ ನೆಕ್ಸ್ಟ್ ಅಲ್ಲಿ ಕೊಡ್ಕೊಳ್ಳಿ. ನಂದು ಸ್ಪೋರ್ಟ್ಸ್ ಇರೋದ್ರಿಂದ ನಾನು ಸ್ಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ನಂದು ಇನ್ನೊಂದು ಚಾನಲ್ ಬಂದು ಹಿಂದಿಲಿ ಇರೋದ್ರಿಂದ ಹಿಂದಿ ಅಂತ ಕೊಟ್ಕೊಂಡಿದ್ದೀನಿ. ನಿಮ್ದು ಏನಾದ್ರು ಕನ್ನಡದಲ್ಲಿದ್ದರೆ ಕನ್ನಡ ಕೊಡಿ, ವಿಡಿಯೋ ಲ್ಯಾಂಗ್ವೇಜ್ ಕನ್ನಡ. ಮತ್ತೆ ಟೈಟಲ್ ಅಂತ ಡಿಸ್ಕ್ರಿಪ್ಷನ್ ಅಂತ ಅದನ್ನು ಇಂಗ್ಲೀಷಲ್ಲಿ ಕೊಟ್ಕೊಳ್ಳಿ, ಸರಿನಾ. ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ನಿಮ್ಗೆ ಅದ್ರಲ್ಲಿ ಇಂಗ್ಲೀಷಲ್ಲಿ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಕಾಮೆಂಟ್ಸ್ ಆನಲ್ಲೇ ಇರಲಿ. ಆಮೇಲೆ ಮ್ಯೂಡಿಯೇಷನ್ ಅಂತಿದ್ದಾರೆ, ಇಲ್ಲಿ ಬೇಸಿಕ್ ಅಂತಿದ್ದಾರೆ, ಅದು ಯಾವಾಗಲೂ ಬೇಸಿಕಲ್ಲೇ ಇರಲಿ. ಸೊ ಅದಾದಮೇಲೆ ಸೇವ್ ಕೊಟ್ಕೊಳ್ಳಿ. ಸೇವ್ ಕೊಟ್ಟ ತಕ್ಷಣ ನಿಮ್ಮ 3ನೇ ಸೆಟ್ಟಿಂಗ್ಸ್ ಮುಗೀತು. ಮುಗುತ್ತಾ ಗುರು, ಇನ್ನೇನಿಲ್ವಾ ಗುರು ಅಂತೀರಾ? ಇನ್ನೊಂದಿದೆ ಗುರು, ಇನ್ನೊಂದು ಮೇನ್ ಮಾಡಬೇಕಾಗಿರೋದು. ಇದು ಆ್ಯಕ್ಚುಲಿ ಇದಕ್ಕೆ ಬರಲ್ಲ, ಬಟ್ ಆದರೆ ನಿಮ್ಮ ಯೂಟ್ಯೂಬು ಅದಕ್ಕೆ ಮಾನಿಟೈಸೇಷನ್ ಆಗ್ಬೇಕಾದ್ರೆ ಇದನ್ನೆಲ್ಲ ಚೆಕ್ ಮಾಡ್ತಾರೆ, ಸರಿನಾ. ಅವಾಗ ಏನು ಮಾಡಬೇಕು ಅಂತಂದರೆ ಮೇಲ್ಗಡೆ ಬನ್ನಿ, ಇಲ್ಲಿ ಮೇಲ್ಗಡೆ ಬಂದು ಝೂಮ್ ಮಾಡಿ. ಒಂದು ಸೆಕೆಂಡ್ ಇರಿ. ಝೂಮ್ ಮಾಡಿದ ತಕ್ಷಣ ನಿಮಗೆ ಪೆನ್ಸಿಲ್ ಥರ ಒಂದು ಚಿತ್ರ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ತಕ್ಷಣ ಪ್ರೊಫೈಲ್ ಅಂತ ಕೇಳ್ತಾ ಇದೆ. ಪ್ರೊಫೈಲಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ಚರು ಅಪ್ಲೋಡ್ ಮಾಡಿರ್ತೀರಾ, ಮತ್ತೆ ಬ್ಯಾನರು ಹಾಕಿರ್ತೀರಾ. ಅದಾದಮೇಲೆ ಕೆಳಗಡೆ ಬನ್ನಿ, ನೇಮು ಹ್ಯಾಂಡಲ್ ಅದೇನೋ ಇದು ಮಾಡೋಕ್ಕಾಗ್ಬಿಡಿ. ಇಲ್ಲಿ ಮೇನ್ ಇರೋದು ಡಿಸ್ಕ್ರಿಪ್ಷನ್ ಅಂತಿದೆ, ಇಲ್ಲೊಂದಿದೆ ಡಿಸ್ಕ್ರಿಪ್ಷನ್. ಇದು ನಿಮ್ಮ ಚಾನಲ್ನ ವಿಸಿಟ್ ಮಾಡಿದ ತಕ್ಷಣ ಕೆಲವರಿಗೆ ಕೆಲವ್ರ ಮನೇಲಿ ಶೋ ಕೇಸ್ ಅಂತ ಇಟ್ಟಿರ್ತಾರಲ್ಲ, ಅದೇ ಥರ ನಿಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಮದು ಚಾನಲ್ ರಿಲೇಟೆಡ್ ಏನೇನಿದೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ. ನಾನು ಈ ಥರ ವಿಡಿಯೋ ಮಾಡ್ತೀನಿ ಹಿಂಗಿದೆ. ಆಮೇಲೆ ಕೆಳಗಡೆ ಬಂದಾದ್ಮೇಲೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಯಾರ್ದಾರು ಒಂದು ಬಿಸ್ನೆಸ್ ಮೇಲ್ ಐಡಿನ ಎಂಟರ್ ಮಾಡಿ ಇಟ್ಕೊಳ್ಳಿ, ಸರಿನಾ. ಅಲ್ಲೂ ಕೊಡ್ಬೋದು, ಇಲ್ಲಾಂದ್ರೆ ಕೆಳಗಡೆ ಲಿಂಕ್ಸ್ ಅಂತಿದೆ ಗೊತ್ತಾ, ಲಿಂಕ್ಸಲ್ಲಾದರೂ ಕೊಡ್ಬೋದು. ಲಿಂಕ್ಸಲ್ಲಿ ಕೊಟ್ಟ ತಕ್ಷಣ ನೆನೆ ಕಾಂಟ್ಯಾಕ್ಟ್ ಇನ್ಫೋ ಅಂತಿದೆ ಗೊತ್ತಾ, ಅದರಲ್ಲಾದ್ರೂ ನಿಮ್ಮ ಇಮೇಲ್ ಐಡಿ ಕೊಟ್ಟರು ಅದು ಶೋ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ವಿಡಿಯೋ ವಾಟರ್ ಮಾರ್ಕ್ ಅಂತ ಇದೆ ಗೊತ್ತಾ, ಅದನ್ನು ಅಪ್ಲೋಡ್ ಮಾಡಿ. ವಿಡಿಯೋ ವಾಟರ್ ಮಾರ್ಕ್ ಯಾವ ಥರ ಅಂತಂದರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿದಾದ್ಮೇಲೆ ಕೆಳಗಡೆ ನಿಮಗೆ ಅದು ಶೋ ಆಗುತ್ತೆ, ನಿಮ್ದೊಂದು ಫೋಟೋ ಬರುತ್ತೆ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಬಟನ್ ಕೇಳುತ್ತೆ, ಸಬ್ಸ್ಕ್ರೈಬ್ ಬಟನ್ ಕೊಡಿ ಯಾವಾಗಲೂ, ಸರಿನಾ. ಅದಾದಮೇಲೆ ನೆಕ್ಸ್ಟ್ ಒಂದು ಆಪ್ಷನ್ ಇದೆ, ಹೋಮ್ ಟ್ಯಾಬ್ ಅಂತಿದೆ ನೋಡಿ. ಹೋಮ್ ಟ್ಯಾಬ್ ಮೇಲೆ ಆನ್ ಮಾಡ್ಕೊಳ್ಳಿ ಯಾವಾಗಲೂ. ಹೋಮ್ ಟ್ಯಾಬ್ ಆನಲ್ಲೇ ಇರಲಿ. ಏನಕ್ಕೆ ಅಂತಂದರೆ ನಿಮ್ಮ ಚಾನಲ್ ಯಾರಾದರೂ ವಿಸಿಟ್ ಮಾಡಿದಾಗ ಹೋಮ್ ಟ್ಯಾಬಲ್ಲೇ ಫಸ್ಟ್ ಶೋ ಆಗೋದು, ಅದು ಸಜೆಸ್ಟೆಡ್ ವೀಡಿಯೋಗಳೆಲ್ಲ ಶೋ ಆಗ್ತಾ ಇರ್ತದೆ. ಅದಾದ್ಮೇಲೆ ನಿಮ್ಗೆ ಯಾವ ಥರ ಬೇಕೋ ಅದನ್ನು ಇದು ಮಾಡ್ಕೊಳ್ಬೋದು. ಕೆಲವರು ವೀಡಿಯೋಸ್ ಶೋ ಮಾಡ್ಕೊಂಡಿರ್ತಾರೆ, ಕೆಲವರು ಶಾರ್ಟ್ಸ್ ವ್ಯೂ ಮಾಡ್ಕೊಂಡಿರ್ತಾರೆ. ಸೊ ನಾನು ಅದಾದಮೇಲೆ ಮೋರ್ ಸೆಟ್ಟಿಂಗ್ಸ್ ಇದೆ. ಮೋರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಕೊಟ್ಟಾದ್ಮೇಲೆ 3 ಆನಲ್ಲೇ ಇರಬೇಕು ಯಾವಾಗಲೂ. ವಿಡಿಯೋ, ಶಾರ್ಟ್ಸ್, ಲೈವ್ ಸ್ಟೇಜ್, ನಿಮ್ಗೆ ಯಾವುದು ಅನಿಸಿಕೆ ಇರುತ್ತೆ ಅದನ್ನು ಅಪ್ಲೋಡ್ ಮಾಡ್ಕೊಂಡು ಡನ್ ಕೊಟ್ಬಿಟ್ಟು ಸೇವ್ ಕೊಡಿ. ಸೇವ್ ಕೊಟ್ಟ ತಕ್ಷಣ ನಿಮ್ಮ ಚಾಲನೆನ 80% ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ವಿಡಿಯೋನ ಯಾವ ಥರ ಅಪ್ಲೋಡ್ ಮಾಡೋದು, ಸರಿನಾ. ವಾರಕ್ಕೆ ಎಷ್ಟು ಅಪ್ಲೋಡ್ ಮಾಡಬೇಕು, ಶಾರ್ಟ್ಸ್ ಎಷ್ಟು ಅಪ್ಲೋಡ್ ಮಾಡಬೇಕು, ಸ್ಟಾರ್ಟಿಂಗ್ 90 ಡೇಸ್ ಏನು ಕತೆ ಎಲ್ಲ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ನಾನು ಫಸ್ಟ್ ವಿಡಿಯೋ ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಕೊಡ್ತೀನಿ, ಆ ವಿಡಿಯೋನು ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಗೈಸ್.